ಅಮಾವಾಸ್ಯೆಯ ತಡರಾತ್ರಿ ಕತ್ತಲು ಅಂದ್ರೆ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಸಂಜೆ ಹೊತ್ತಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ. ಈ ಹೊತ್ತಿನಲ್ಲಿ ಲಕ್ಷ್ಮೀದೇವಿ ಬರುತ್ತಾಳೆ. ಅದಾಗಲೇ ಕೆಲವು ಪ್ರಾಣಿಗಳು ಮಲಗಿದ್ವು. ಮತ್ತೆ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಕತ್ತಲೆಯಲ್ಲಿ ಏನೂ ಕಾಣದೆ ಸುಮ್ಮನಿದ್ವು. ಆದರೆ ರಾತ್ರಿ ಹೊತ್ತು ಸಂಚರಿಸುವ ಗೂಬೆಗೆ ತೀಕ್ಷ್ಣವಾದ ಕಣ್ಣುಗಳು. ಅದು ದೂರದಿಂದಲೇ ಲಕ್ಷ್ಮಿ ಬರುವುದನ್ನು ಗುರುತಿಸಿ ಓಡಿ ಹೋಗಿ ಲಕ್ಷ್ಮಿಯ ಮುಂದೆ ಬಂದು, ಅಮ್ಮ, ನನ್ನನ್ನೇ ವಾಹನವಾಗಿ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ತು. ಲಕ್ಷ್ಮಿ ಗೂಬೆಯನ್ನ ನೋಡ್ತಾಳೆ. ಆ ಸರಿರಾತ್ರಿಯಲ್ಲಿ ಲಕ್ಷ್ಮಿ ಬಂದಾಗ ಮೊದಲು ಸ್ವಾಗತ ಮಾಡಿದ್ದು ಗೂಬೆ. ಅದರ ಕಣ್ಣು ದುಂಡಗೆ ನಾಣ್ಯದಂತೆ ಹೊಳೆಯುತ್ತಿತ್ತು. ಆಚೀಚೆ ಚಲಿಸದೆ ಒಂದೇ ಕಡೆ ಸ್ಥಿತ ಪ್ರಜ್ಞನಂತೆ ಸ್ಥಿರವಾಗಿತ್ತು. ಇದೆಲ್ಲವನ್ನ ನೋಡಿ ತೃಪ್ತಿಗೊಂಡ ಲಕ್ಷ್ಮೀದೇವಿಯು ಸಂತೋಷದಿಂದ ಗೂಬೆಗೆ ಹೀಗೆ ಹೇಳ್ತಾಳೆ, ಎಲ್ಲರಿಗಿಂತ ಮೊದಲು ಬಂದು ಸ್ವಾಗತಿಸಿದ ನೀನೇ ನನ್ನ ವಾಹನವಾಗು ಎಂದು ಗೂಬೆಗೆ ಹೇಳಿ ತನ್ನ ವಾಹನವನ್ನಾಗಿ ಮಾಡಿಕೊಳ್ತಾಳೆ. ಅಂತೂ ಲಕ್ಷ್ಮೀದೇವಿಯ ಕೃಪೆಯಿಂದ ಗೂಬೆ ಸಂಪತ್ತು, ಸುಖ, ಸಮೃದ್ಧಿಯ ಶಕುನದ ಪಕ್ಷಿಯಾಗತ್ತೆ.